ಒಡವೆ ಎಲ್ಲ ಹಾಕ್ಬರಕ್ಕೆಲ್ಲ ದುಡ್ಡು ಗಿಡ್ಡೆಲ್ಲ ಅಡ್ಜಸ್ಟ್ ಆತೇನಮ್ಮ ಮನೆ. ಹ್ಞೂನಪ್ಪ ಆಯ್ತು, ಎಲ್ಲ ಇಟ್ಕೊಂಡಿದ್ನಲ್ಲಪ್ಪ, ದುಡ್ಡಿತ್ತು. ಎಲ್ಲ ಇಟ್ಕೊಂಬದಕ್ಕೆ ಸರಿ ಆಯ್ತು ಇವತ್ತು. ಎಲ್ಲ ನಾನು ಸ್ವಲ್ಪ ಜೋಪಾನವಾಗೆಲ್ಲ ನೋಡ್ಕೊಂಡು ಎಲ್ಲ ಇಟ್ಕೊಂಡಿದ್ಕೆ ಇವತ್ತೆಲ್ಲ ಮದುವೆ ಮಾಡ್ಸೋಕ್ಕಾಯ್ತು. ಏನಿಲ್ಲಪ್ಪ, ಮದುವೆಗೆಲ್ಲ ದುಡ್ಡು ಆಗುತ್ತೆ, ರೇಷನ್ ಒಂದು ನೀನು ಕೊಡಬೇಕಾಗುತ್ತೆ. ಕೊಡ್ತೀನಿ ಬಿಡಮ್ಮ, ರೇಷನ್ ಏನೈತೆ. ಹಾಂ, ಅದೇನು ಎತ್ತ ಅಂತೇಳಿ ಭಟ್ರಿಗೆ ಹೇಳ್ಬಿಟ್ಟು ನಮ್ಮ ಹೋಟೆಲಲ್ಲೇ ಇದ್ದಾರಲ್ಲ, ನಾವು ವರ್ಷಿಂಗೆ ಹೇಳು, ಅವರೇ ಬರ್ತಾರೆ. ನಿಮ್ಮ ವರ್ಷ ಚಿಕ್ಕಪ್ಪಗೆ ಹೇಳಿದ್ರೆ ಅವ್ರನ್ನೇ ಕಳಿಸ್ತಾನೆ, ಚೆನ್ನಾಗಿ ಮಾಡ್ತಾರೆ ಅಡುಗೆ ಮಾತ್ರ. ಭಟ್ರಿಗೆ ಅವ್ರಿಗೆ ಹೇಳ್ಬಿಟ್ರು ರೇಷನ್ ಎಲ್ಲ ಏನೇನು ಬೇಕು ಅಂತ ಬರೆಸ್ಕೊಂಡು ಎಲ್ಲ ಒಂದಿನ ಎಲ್ಲ ಕಟ್ಬಿಟ್ಟು ನಾಳೆ ಮದುವೆ ಮುಂದ್ಗಡೆಗೂ ಹಾಕಿದ್ರೆ ಹಾಕ್ಬೋದು, ಒಂದಿನ ಮುಂಚಿತವಾಗಿ ಹಾಕೋಕ್ಕಾಗುತ್ತೆ. ಸರಿ ಆಯ್ತು ಹೇಳು, ಹಂಗೆ ಒಂದಿನ ಮುಂಚಿತವಾಗಿ ಹೆಂಗೋ ಮಾಡೋಕ್ಕಾಗತ್ತೆ ಅತ್ಲಾಗೆ. ಸರಿ ಆಯ್ತಪ್ಪ, ಹಂಗೆ ಮಾಡ್ತೀನಿ. ವರ್ಷ ಚಿಕ್ಕಪ್ಪನ ಹತ್ರ ಮಾತಾಡ್ತೀನಿ. ಸ್ವಲ್ಪ ಕೆಲಸ ಐತ್ ಕಣಮ್ಮ, ನಾನು ಇಲ್ಲೆಲ್ಲ ಹೋಗ್ಬತ್ತೀನ. ಸರಿ ಆಯ್ತಪ್ಪ. ಈಗೆದ್ರ ಪುಣ್ಯ, ಯಾವಾಗ ಎದ್ದಾಳ್ತೀರಮ್ಮ? ಎಷ್ಟೊತ್ತಾಗೈತೆ ನೀವು? ರಾತ್ರಿ ಎಲ್ಲ ಎದ್ದಾಳ್ತಾನ ಕಣಕ ಪಾಪ, ಅದಕ್ಕೆ ಬೇಗ ಎದ್ದಾಳಕ್ಕಾಗಲ್ಲ. ಬೇಗ ಎದ್ದೇಳಬೇಕು, ಬೇಗ ಎದ್ದು ಬಾಗ್ಲಿಗೆ ನೀರು ಹಾಕೋದು ಅದೆಲ್ಲ ಮಾಡ್ಬೇಕು ಕಣಮ್ಮ. ನೋಡೋಕೆ ಬಾಗ್ಲು ಬೇಗ ಎದ್ದು ಕಸ ಗಿಸ ಹೊಡಿಯೋದು, ನೀರು ಹಾಕೋದು ಅದೆಲ್ಲ ಮಾಡಬೇಕು. ಅಜ್ಜಿ ಹೊಡಿಯೋದು ಇಷ್ಟು ದಿವಸ ಯಾಕೋ ಎದ್ದಿಲ್ವೇನೋ, ಇವತ್ತು ಯಾಕೋ ರಾತ್ರಿ ಸ್ವಲ್ಪ ಕೈಕಾಲು ನೋವು ಅನ್ನೋದ, ಅದಕ್ಕೆ ಎದ್ದಿಲ್ಲ ಅನ್ಸುತ್ತೆ. ಅಯ್ಯೋ ನಮ್ಮ ಹುಡುಗರು ಹಂಗೆ ಮಾಡವಮ್ಮ. ಕೇಳು, ನಾನು ಹೆಂಗೆ ಎದ್ದಾಳ್ತಿದ್ದೆ, ಬೇಗ ಎದ್ಬಿಟ್ಟು ಅಯ್ಯೋ ನನ್ನ ಇಲ್ಲಡು 6 ಗಂಟೆ ಬಾಗ್ಲಿಗೆ ನೀರು ಹಾಕಿ ಬಾಗ್ಲೆಲ್ಲ ಒರೆಸಿ ಎಷ್ಟು ಕೆಲಸ ಮಾಡ್ತಿದ್ದೆ. ಬೇಗ ಎದ್ದಾಳ್ಬೇಕು ನೋಡಲ್ಲ, ಎಷ್ಟೊತ್ತಾಗೈತೆ. ಬೇಗ ಎದ್ದರೆ ಅವತ್ತಿನ ಕೆಲಸ ಎಲ್ಲ ಬೇಗ ಆಗ್ತವೆ. ಬೇಗ ಎದ್ದಾಳ್ಬೇಕು. ಆಯ್ತಕ್ಕ, ಎದ್ದಾಳ್ತೀವಿ. ಬೇಗ ಎದ್ದರೆ ಆಗುತ್ತೆ ನಮಗೂ. ನಾನು ಅವಾಗ ಎದ್ದಾಳ್ತಿದ್ದೆ, ಇವಾಗ ಪಾಪ ಇದನ್ನಲ್ಲ ರಾತ್ರಿ ಎಲ್ಲ ಎದ್ದಾಳ್ತಾನೆ. ಅವಳು ಹಂಗೆ, ಇತ್ತೀಚೆಗೆ ಯಾಕೋ ಇಬ್ಬರು ಹಂಗೇನೆ. ಅಯ್ಯೋ ಇಬ್ಬರು, ನಿಮ್ಮೂ ಅಷ್ಟೇನೆ, ಇವನು ಹಂಗೆ ನಮ್ಮ ಪಾಪ. ಇಬ್ಬರು ಎದ್ದು ಭಾಳ ಕಾಟ ಕೊಡ್ತಾರೆ ರಾತ್ರಿ ಟೈಮು. ನಿನ್ನ ಎದ್ದಿಲ್ವಾ? ಎದ್ದಾಳಬೇಕು ನೋಡು. ಈ ನಮ್ಮ ಮನೆಗೆ ಎಪ್ಪ ಟೀ ಮಾಡು ಅಂತಂತು. ಟೀ ಮಾಡಿರಿ ಬೇಗ. ಟೀ ಮಾಡಿದ್ರೆ ಅವರು ಕುಡಿತಾರೆ. ಸರಿ ಆಯ್ತಕ್ಕ, ಮಾಡ್ತೀನಿ ಹೇಳು. ಅಕ್ಕ ಇನ್ನು ಮನ್ಕೊಂಡವ್ರೆ ತನ್ವಿತಾ ಮನ್ವಿತಾ? ಮನ್ಕೊಂಡವ್ರಪ್ಪ. ಅವರು ಬೇಗ ಎದ್ದಾಳಲ್ಲ ಹೇಳು, ಅವ್ರು 7 ಗಂಟೆ ತನಕ ಮನ್ಕೊಂತಾರೆ. ಮನ್ಕಂಬ್ಲಿ ಬಿಡು, ಮದುವೆ ಆದ್ಮೇಲೆ ಹೋದ್ಮೇಲೆ ಎದ್ದಾಳ್ಬೇಕಾಗುತ್ತೆ. ಅವಾಗ ಎದ್ದು ಮಾಡ್ತಾರೆ. ಅವ್ರ ಮನೆ ಅವ್ರದ್ದು ಜವಾಬ್ದಾರಿ ಎಂಬುದು ಬರುತ್ತಲ್ಲ, ಮಾಡ್ತಾರೆ ತಗ ಅವಾಗ. ಏನಪ್ಪ, ನನ್ನ ಮೊಬೈಲು ಚಾರ್ಜ್ ನಿಲ್ಲಲ್ಲ. ಯಾವಾಗಲೂ ಒಂಥರ ಹೆಂಗದಂಗೆ ಆಗುತ್ತೆ. ಇವತ್ತು ಹೋಗೋಣ ತರಕ್ಕೆ. ಸರಿ ಹೋಗೋಣ ಹೇಳು, ಅಕ್ಕನ ಕೇಳ್ತೀನಿ ತಡಿ ಒಂದ್ಸತಿ. ಅಕ್ಕ ಅದೇ ಇವತ್ತು ಫೋನ್ ತರಕ್ಕೆ ಹೋಗೋಣ ಅಂತಿದ್ದಿ, ಪುಣ್ಯಗೆ ಹೊಸ ಫೋನ್ ಕೊಡ್ಸೋಣ ಅಂತ. ಫೋನು? ಫೋನ್ ಏನಕ್ಕೆ ಇವಾಗ ಇವಳಿಗೆ? ಏನಕ್ಕೆ ಪುಣ್ಯ ಇವಾಗ ಫೋನು? ಏನಿಲ್ಲ ಅಕ್ಕ, ಸ್ವಲ್ಪ ಹೆಂಗದಂಗೆ ಆಗುತ್ತೆ, ಸ್ವಲ್ಪ ರೇಟಿನ ತಗೊಂಬನ ಅಂತ. ಕಡಿಮೆದೊಂದು 10,000 ರೂಪಾಯಿದು ಅಷ್ಟೇ ಇರೋದು. ಅವಾಗ ಅಮ್ಮ ಕೊಡಿಸಿ ಇತ್ತು, ಅದೇ ಇರೋದು. ಅದಕ್ಕೆ ಒಂದು 20,000 ತಗೊಳ್ಳೋಣ ಅಂತ ಮೊನ್ನೆ ಬಂದಾಗ ಬೇರೆ ಅಮ್ಮಯ್ಯ ಒಂದು ಸ್ವಲ್ಪ ದುಡ್ಡು ಕೊಟ್ಟೋಗಿತ್ತು. ನನ್ನ ಹತ್ರ ಸ್ವಲ್ಪ ಕುಡಿಕೊಂಡಿದ್ದಿತ್ತು, ಅದಕ್ಕೆ ತಗೊಂಬನ ಅಂತ ಇದ್ದೀನಿ. ಏನು ಮಾಡೋದು, ಫೋನ್ ಅದಾಗಲೆಲ್ಲ ವರ್ಕ್ ಆಗಲ್ಲ, ಏನಿಲ್ಲ ಸರಿಯಾಗಿ. ಅದಕ್ಕೆ ತಗೊಂಬನ ಅಂತ ಇದ್ದೆ ಕಣಕ್ಕ. ಹೇಳು, 10,000 ರೂಪಾಯಿ ತಗೊಂಬೋದು ಒಂದೇನೆ, 20,000 ರೂಪಾಯಿ ತಗೊಂಬೋದು ಒಂದೇ. ಅದ್ರಾಗೂ ಅದೇ ಬರೋದು. ಏನಕ್ಕೆ ಸುಮ್ಮನೆ ಹಂಗೆಲ್ಲ ನಾನು ದುಡ್ಡು ವೇಸ್ಟ್ ಮಾಡಬೇಡ್ರಿ, ಕುಡಿಕ ಮತ್ತೆ ಕಲೀರಿ ದುಡ್ಡ. ಮುಂದೆ ನಿಮಗೆ ಗೊತ್ತಾಗಲ್ಲ, ಏನಿಲ್ಲ. ಬೇಡ ಕಣ, ಕೊಡಿಸ್ಬೇಡ, ಸುಮ್ಮನೆ ಇರೋಲ್ಲವ. ಸುಮ್ಮನೆ ಏನಕ್ಕೆ ನೀವು ಎಲ್ಗನ ಹೋಗಂಗಿದ್ದೀರಾ? ಅಲ್ಲ ನೀನೇ ಹೇಳೋ ಪುಣ್ಯ, ಎಲ್ಗನ ಹೋಗಂಗಿದ್ದೀರಾ ನೀವು? ಎಲ್ಗೂ ಹೋಗಲ್ಲಕ್ಕ, ಬೇಕಲ್ಲ ನಮಗೂ. ಹಿಂಗೆ ನಮ್ಮಮ್ಮ ಯಾರಾದರೂ ಫೋನ್ ಮಾಡ್ತಿರ್ತಾರೆ, ಬೇಕಲ್ಲ, ಅದಕ್ಕಾಗಿ ತಗೊಂಬನ ಅಂತ. ಬಿಡು ಅಕ್ಕಯ್ಯ ಬೇಡ ಅಂತೈತೆ, ಇನ್ನೊಂದು 2 ದಿನ ಬಿಟ್ಟು ತಗೊಂಬಂತೆ. ಅಲ್ಲ ಅದನ್ನೇ ರೆಡಿ ಮಾಡಿಸ್ಕೊಂಡ್ರೆ ಆಯಿತು. ಸುಮ್ಮನೆ ಏನಕ್ಕೆ ಅಂಥವಕ್ಕೆಲ್ಲ ದುಡ್ಡು ಇಕ್ಕಕ್ಕೆ ಹೋಗ್ಬಾರ್ದು. ಇವಾಗಿನ ಕಾಲದಾಗ ದುಡ್ಡು ಕುಡಿಕೊಂಬಂದು ನೋಡಬೇಕು, ದುಡ್ಡು ಕುಡಿಕಳ್ರಿ. ಸರಿ ಆಯ್ತಕ್ಕ, ಬಿಡು ತಗೊಂಬಲ್ಲ. ಇವತ್ತು ಹೋಗೋಣ ಅಂದ್ಕೊಂಡ್ವಿ, ಹಂಗೆ ಹೋಗ್ಬಿಟ್ಟು ಅಮ್ಮನಿಗೆ ಬರ್ತಡೇ ಐತೆ, ಬರ್ತಡೇಗೆ ಒಂದು ಫ್ರಾಕು ಅದೆಲ್ಲ ತಗೊಂಬರೋಣ. ಹೋಗೋಣ ಹೇಳು ಪುಣ್ಯಕ್ಕ. ಇವತ್ತು ಬೇಡ ಕಣಮ್ಮ, ಬಿಸಿಲು, ಹುಡುಗರನ್ನ ಕಟ್ಕೊಂಡು ಏನು ಹೋಗ್ತೀರಾ, ಸುಮ್ಮನಿರ್ರಿ. ಅಮ್ಮಗೆ ಹೇಳ್ತೀನಿ ಬೇಡ ಅಂತ ಹೇಳುತ್ತೆ. ಹೇಳ್ದೆ ಅಮ್ಮಗೆ ಅವಾಗಲೇ, ಬೇಡ ಕಣಮ್ಮ ಈ ಬಿಸಿಲಾಗ ಹುಡುಗರನ್ನ ಕಟ್ಕೊಂಡು ಏನು ಅಂತ. ಏನು ಬೇಡ, ಸುಮ್ಮನಿರ್ರಿ. ಟೀ ಮಾಡಮ್ಮ ಪುಣ್ಯ, ಬೇಗ. ಅಯ್ಯಪ್ಪನ ಎದ್ದೈತೆ, ಹಂಗೆ ಹೋಗೈತೆ ಮಖ ತೊಳ್ಕೊಂಬಕ್ಕೆ. ನಾನು ಮಖ ತೊಳ್ಕೊಬತ್ತೀನಿ, ಬೇಗ ಸ್ವಲ್ಪ ಟೀ ಮಾಡು. ಬೆಳಗ್ಗೆ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಎಲ್ಲ ನಿಮ್ಮ ಅಕ್ಕ ಹೇಳ್ದಂಗೆ ಕೇಳು. ಎಲ್ಲ ಅಕ್ಕಯ್ಯ ಯಾವುದೊಂದಕ್ಕೂ ನಮ್ಮ ಅಕ್ಕ ಹೇಳ್ದಂಗೆ ಕೇಳಬೇಕು ಅಂತ ನೀನು ಕೇಳ್ತಿರ್ತೀಯ. ಏನು ಕನ ಆಗಲಿ. ಅವ್ರು ನಿಮ್ಮ ಅಕ್ಕನ ಮಕ್ಳು ಇಬ್ಬರು ಬಂದವ್ರಾ? ಅವ್ರು ನೋಡು, ಇಬ್ಬರು 8 ಗಂಟೆವರೆಗೂ ಮಲ್ಕೊಂಡಿರ್ತಾರೆ. ನಾವೇನಾದರೂ ಮನಿಕೊಂಡ್ರೆ ನಿಮ್ಮ ಅಕ್ಕಯ್ಯ ಅಯ್ಯೋ ಬಂದ್ರೆ ಈಗಳಪ್ಪ, ನಮ್ಮ ಅತ್ತೆ, ನಮ್ಮ ಮಾಮ, ಅಜ್ಜಿ, ತಾತ ಅವರೆಲ್ಲೋ ಹೆಂಗೋ ಸುಮ್ಮನೆ ಇರ್ತಾರೆ. ಎಂದೋ ಒಂದಿನ ಬರೋ ಅಂಥದ್ದು ನಿಮ್ಮ ಅಕ್ಕ ಮಾತಾಡ್ತೈತೆ. ನನಗಂತೂ ಭಾಳ ಬೇಜಾರಾಗ್ಬಿಡುತ್ತೆ ರೀ. ನೀನು ಮಾತಾಡಲ್ಲ, ನೀನು ಸುಮ್ಮನೆ ಇರ್ತೀಯ. ಅಲ್ಲ ಬಾವ, ಏನು ಎಲ್ಲದಕ್ಕೂ ಇವ್ರು ಹೇಳ್ದಂಗೆ ಕೇಳಬೇಕಂತ ಅಂದರೆ ಹೆಂಗಾಗುತ್ತೆ?
ಯಾವುದೊಂದು ವಿಚಾರಕ್ಕೂ ನಾನು ಹೇಳ್ದಂಗೆ ಕೇಳಬೇಕಂದ್ರೆ ಮೊದಲಿಂದನೂ ಅಷ್ಟೇ ನಾವಿಬ್ಬರು ಅಷ್ಟೇ ನಮ್ಮ ಅಕ್ಕ ಋತು ಅಕ್ಕ ಯಾಕಂದರೆ ಒಬ್ಬಳೇ ಅಲ್ಲ ಅವಳು ನಮ್ಮ ಅಕ್ಕ ಒಬ್ಬಳೇ ಅಲ್ಲ ಅದಕ್ಕೆ ನಾವೆಲ್ಲರೂ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ನಾವೆಲ್ಲರೂ ನಮ್ಮ ಅಕ್ಕ ಹೇಳಿದ ಮಾತೇ ಕೇಳೋದು ನಮ್ಮ ಅಕ್ಕ ಹೇಳ್ದಂಗೆ ನಾವು ಕೇಳೋದು ಸುಮ್ಮನೆ ಅವಳು ಬೇಜಾರಾಗ್ಬಿಡ್ತಾಳೆ ಬೇಡ ಅಂದವಳೆ ಇನ್ನೊಂದು 2 ದಿನ ಬಿಟ್ಟು ಯಾವಾಗಾದರೂ ಕೊಡಿಸ್ತೀನಿ ಬಿಡು ಪುಣ್ಯ ಇನ್ನೊಂದು 2 ದಿವಸ ಹೋಗಲಿ ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ಕೊಡಿಸು ಅಂತ ಇವತ್ತು ಹೋಗೋಣ ನಾಳೆಗೆ ಹೋಗೋಣ ಇವತ್ತು ಹೋಗೋಣ ನಾಳೆಗೆ ಹೋಗೋಣ ಅಂತಂದೆ ನೆನ್ನೆ ನೋಡಿದ್ರೆ ನಾಳೆಗೆ ಹೋಗೋಣ ಬಿಡು ಪುಣ್ಯ ಅಂತಂದೆ ಅಯ್ಯೋ ಎಲ್ಲದಕ್ಕೂ ಬರೀ ಋತು 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 ಹೇಳ್ದಂಗೆ ಕೇಳ್ಕೊಂಡಿದ್ದು ಬಿಡು ಎಲ್ಲದಕ್ಕೂ ನಮ್ಮ ಋತು ಅಕ್ಕ ಇನ್ನೇನು ಇಲ್ಲ ಎಲ್ಲದಕ್ಕೂ ಯಾವುದು ಕಂಡ್ರು ತಗ ನಮ್ಮ ಅಕ್ಕಂಗೆ ಕೇಳಬೇಕು ನೀನು ಹಂಗೇನೆ ನಮ್ಮಮ್ಮ ಇರು ಹಂಗೆ ಅಪ್ಪ ಯಾವುದೊಂದಕ್ಕನಾಗಲಿ ಋತಮ್ಮನ ಕೇಳ್ರಿ ಈ ಮನೆ ಹೆಣ್ಮಕ್ಳು ಏನು ಹೇಳ್ಬಾರ್ದಪ್ಪ ಮನೆ ಹೆಣ್ಮಕ್ಳಾಗಿರ್ಬೇಕು ಅದು ಬಿಟ್ಬಿಟ್ಟು ಎಲ್ಲ ನಾವು ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ಅದು ಹೆಂಗೆ ಸರಿ ಹೋಗುತ್ತೆ ಅವರು ಮದುವೆ ಮಾಡ್ತಾ ಇದ್ದಾರೆ ಇಬ್ಬರು ಹೆಣ್ಮಕ್ಳದ್ದು ಮದುವೆ ಮಾಡೋದಂದರೆ ಸುಮ್ಮನೆ ಅಲ್ಲ ಅಕ್ಕನಿಗೆ ದುಡ್ಡಿನ ಬೆಲೆ ಏನು ಅಂತ ನಮ್ಮ ಅಕ್ಕಗೆ ಚೆನ್ನಾಗಿ ಗೊತ್ತೈತೆ ಅದಕ್ಕೆ ಹೇಳ್ತಾಳೆ ಬಿಡು ಹೋಗ್ಲಿ ಏನಕ್ಕೆ ಬೈಕಂತೀರ ಅವ್ರು ನಿಮ್ಮ ಒಳ್ಳೇದಕ್ಕೆ ಹೇಳೋದು ಬೇಗ ಟೀ ಮಾಡೋಗಿ ಹೋಗು ಇನ್ನು ಇವಾಗಿನ ಎದ್ದು ಬರ್ತಾ ಇದ್ದೀನಿ ಈಗಳಮ್ಮ ಇಲ್ಲಿ ಕೂತ್ಕೊಂಡು ಇನ್ನು ಈಗ ಎದ್ದು ಬರ್ತೀಯ ಅಂತ ಹೇಳ್ತಾರೆ ಏನೆಲ್ಲ ಈ ಮನೆ ಯಜಮಾನಿ ಅನ್ನಂಗೆ ಈ ಮನೆಗೆ ಎಲ್ಲ ಯಜಮಾನಿಕೆ ತೋರಿಸ್ತಾರೆ ಎಲ್ಲದಕ್ಕೂ ನಾವು ಇಷ್ಟು ದಿನ ಸಹಿಸ್ಕೊಂಡಿದ್ದೀವಿ ನಾವು ಸಹಿಸ್ಕೋಬಾರ್ದು ನಿಜವಾಗ್ಲೂ ಸಹಿಸ್ಕೋಬಾರ್ದು ಶಿವಾನಿ ಇದೊಂದು ಮದುವೆ ಆಗತ್ತಕ್ಕ ಸುಮ್ಮನಿರು ಗಳಪ್ಪ ಮದುವೆ ಕೆಲಸ ಕಾರ್ಯದಲ್ಲಿ ಗಳಪ್ಪ ಇವ್ರು ಹಿಂಗೆ ಮಾತಾಡಿದ್ರು ಜಗಳ ಮಾಡಿದ್ರು ಅನ್ನೋದು ಬೇಡ ಈಗ ಮದುವೆ ಆಗೋವರೆಗೂ ಸ್ವಲ್ಪ ಸುಮ್ಮನಿರು ಆಮೇಲೆ ಏನಾದರೂ ಮಾತಾಡಿದ್ರೆ ನೀವೇನು ಹೇಳ್ಬೇಕಾಗಿಲ್ಲ ಹೆಣ್ಮಕ್ಳಾಗಿರ್ರಿ ಅಂತ ಹೇಳ್ಬೇಕು ಅಲ್ಲ ನೋಡಿ ನಾ ತಗೊಳ್ಳೋದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ ಏನು ಎಲ್ಲದಕ್ಕೂ ಇವರು ಹಂಗೇನೆ ಎಲ್ಲದಕ್ಕೂ ನಮ್ಮ ಅಕ್ಕ ಹಿಂಗೆ ಕೇಳಬೇಕು ಎಲ್ಲದಕ್ಕೂ ಏನು ಕೇಳಬೇಕು ಅಲ್ಲ ನಾವಿಬ್ಬರು ಇರಬೇಕಾದ್ರೆ ನೋಡಿ ಶಿವಾನಿ ನೀನು ಹೋಗ್ತೀನಿ ನನ್ನ ಮಗಳಿಗೆ ಒಂದು ಜೊತೆ ಬಟ್ಟೆ ಬೇಡ ಬಿಸ್ಲಾಗ ಏನು ಹೋಗ್ತೀರಾ ಹಿಂಗೆ ಎಷ್ಟು ಅಧಿಕಾರ ಚಲಾಯಿಸ್ತಾರೆ ಇವರು ಇಲ್ಲಿ ಬಂದಮೇಲೆ ಇರೋಳೊಬ್ಳು ಅಂತ ಇವರು ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ಮಾವ ಆಗಿರ್ಬೋದು ನೋಡಿ ಇವಾಗ ನಮ್ಮ ಮಾಮ ರೇಷನ್ ಎಲ್ಲ ಕಟ್ ಕಳಿಸುತ್ತೆ ಮದುವೆದೆಲ್ಲ ರೇಷನ್ ಎಲ್ಲ ಅದೇ ಮತ್ತು ಏನಿದ್ರು ದುಡ್ಡು ಕಾಸಿಂದು ದುಡ್ಡು ಏನಾದರೂ ಬೇಕೇನಮ್ಮ ಅಂತ ಕೇಳ್ತಿತ್ತು ನಮ್ಮ ಮಾಮ ನಮ್ಮ ಮಾಮ ಒಂದು ದಿಸ್ಕನಾಗಲಿ ನಮ್ಮ ಜೊತೆಗೆ ಎಂದೆಂದೂ ಒಂದಿಷ್ಟು ಏನೇನು ಮಾತಾಡೋದಾಗಲಿ ಅದೆಲ್ಲ ಏನು ಮಾಡಲ್ಲ ನಮಗೆ ಎಷ್ಟು ಒಂಥರ ನೋಡ್ತಾರೆ ನಮ್ಮನ್ನಾದರೆ ಅವ್ರನ್ನಾದರೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಹೆಂಗೆ ಮಗಳು ಅಂತೇಳಿ ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ಅತ್ತೆ ಅಂತೂ ನಮ್ಮನ್ನ ಅವ್ರ ಮುಂದೆ ಆಗ್ಲೆಲ್ಲನ ಇವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ಹೆಂಗೆ ಮಾತಾಡ್ತಿರುತ್ತೆ ಯಾರಿಗೆ ಆಗಲಿ ಸಿಟ್ಟು ಬರುತ್ತಾ ಇಲ್ವಾ ಹೇಳು ಶಿವಾನಿ ಮತ್ತು ಅವಾಗವಾಗ ಒಂದೊಂದು ಮಾತು ತಿರುಗಿಸ್ಕೊಡ್ತಾ ಇರ್ಬೇಕು ಭಾಳ ಅವ್ರ ಮನೆಗೆ ಒಂಥರ ಇರ್ತಾರೆ ಇಲ್ಲಿಗೆ ಬಂದವ್ರೆ ಅಂದರೆ ಈ ಋತು ಅಕ್ಕ ಒಂಥರ ಬದಲಾಗ್ಬಿಡ್ತಾರೆ ಅವ್ರ ಮನೆಗೆ ಹೋದಾಗ ನಮ್ಮನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಚೆನ್ನಾಗಿ ಇದು ಮಾಡ್ತಾರೆ ಅದು ಅವ್ರ ಮನೆಗೆ ಬಂದವ್ರೆ ಅಂತಂದರೆ ಅಧಿಕಾರ ಚಲಾಯಿಸಕ್ಕೆ ಬರ್ತಾರೆ ನಮ್ಮ ಮೇಲೆ ಯಾರೂ ಕೇಳಲ್ಲ ಇವಾಗ ಹೆಣ್ಮಕ್ಳು ಯಾರೂ ಕೇಳಲ್ಲ ಅವರು ಅಷ್ಟರಾಗಿರ್ಬೇಕು ನಾವು ಆವಾಗತ್ತಿಗೆ ನಾವು ಮದುವೆ ಆದಾಗಿಂದಲ್ವೂ ಅವ್ರ ಮಾತು ಕೇಳ್ಕೊಂಡು ಬಂದಿರೋದು ಯಾವುದೊಂದು ಮನೆಗೆ ಏನೇ ಒಂದು ತರಬೇಕು ಏನೇ ಒಂದು ಮಾಡಬೇಕು ಏನೇ ಒಂದು ಫಂಕ್ಷನ್ ಮಾಡಬೇಕಂದ್ರೂ ನಮ್ಮ ಋತುಂಗೆ ಕೇಳಬೇಕು ಋತು ಹಂಗೆ ಹಿಂಗೆ ಅಂತ ಎಲ್ಲ ಕೇಳೇ ಮಾಡ್ತಿದ್ರು ಇವರಂತೂ ಇಬ್ಬರೂ ನಮ್ಮ ಅಕ್ಕಯ್ಯ ಯಾಕಂದರೆ ಒಬ್ಬರು ಇದ್ದಾರಲ್ಲ ಎಲ್ಲದಕ್ಕೂ ಋತಮ್ಮ ಅಲ್ಲ ನಾವು ಮದುವೆ ಆದಾಗಿಂದ ಇಷ್ಟು ವರ್ಷ ನಾವು ಎಲ್ಲ ಎಷ್ಟು ಸಹಿಸ್ಕೊಂಬಂದಿದ್ದೀವಿ ಹೇಳು ಶಿವಾನಿ ನಾವು ಅದನ್ನು ಯಾರ ಹತ್ರನೂ ಹೇಳ್ಕೊಂಡು ಇಲ್ಲ ನಮ್ಮ ಮನಸ್ಸಿನಾಗ ಇಟ್ಕೊಂಡಿದ್ದೀವಿ ಹೊರತು ನಾವು ಯಾರ ಹತ್ರನೂ ಮಾತಾಡಿಲ್ಲ ಅವಕ್ಕೂ ಆಗಲಿ ನಮ್ಮನ್ನು ಮಾತಂದಿಲ್ಲ ಇಷ್ಟು ದಿವಸ ಆಗೈತೆ ನಮ್ಮ ಋತು ಹಾಕೋನಾಗಲಿ ನಮ್ಮನ್ನು ಮಾತಂದಿಲ್ಲ ಅವ್ರು ಅಷ್ಟೊಂದೆಲ್ಲ ಬಂದಿಲ್ಲ ಅಧಿಕಾರ ಚಲಾಯಿಸಿದ್ರು ನಮ್ಮನ್ನು ಮಾತಂದಿಲ್ಲ ತಿರುಗಿಸಿ ಯಾವತ್ತು ಗೊತ್ತಾ ನಾವು ಆಗತ್ತಿಗೆ ಇಷ್ಟು ದಿನ ಅನುಸರಿಸಿದ್ದೀವಿ ಮತ್ತು ಬೇರೆಯವರಾಗಿದ್ದರೆ ಅಯ್ಯೋ ನೀನೇನು ಮಗಳು ಸುಮ್ಮನೆ ಬಂದಿದ್ದೀಯ ಸುಮ್ಮನೆ ಹೋಗೋದು ಕಲಿ ಅಂತ ಮಾತಾಡ್ತಾರೆ ಹೆಂಗೆ ಮಾತಾಡ್ತಾರೆ ಗೊತ್ತೇ ನಿಜವಾಗ್ಲೂ ಒಂದು ಮಾತು ಹಂಗೆ ಅಂದ್ಬಿಡ್ತಾರೆ ನಾವಾಗತ್ತಿಗೆ ಸುಮ್ಮನೆ ಇರ್ತೀವಿ ಬಿಡು ಅಂತ ನಮ್ಮ ಅತ್ತೆ ಏನೋ ಸಿಟ್ಟು ಮಾಡ್ಕೊಂಬತ್ತೆ ಸುಮ್ಮನೆ ಎಲ್ಲಾರ ತಗೂ ಈಗಳಪ್ಪೋ ನಿಷ್ಠೂರ ಆಗ್ತೀವಿ ಅಂತ ನಾನು ಅಷ್ಟೇ ಅವಾಗಿಂದಲೂ ನಾನು ಸುಮ್ಮನೆ ಇದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಋತು ಅಕ್ಕ ಈ ಮನೆಯಲ್ಲಿ ಅಧಿಕಾರ ಅನ್ನೋದು ಚಲಾಯಿಸ್ತಾ ಐತೆ ಅಂತ ಇವತ್ತು ಹೊಸ್ತಲ್ಲ ನಮ್ಮ ಮದುವೆ ಆದಾಗಿಂದಲೂ ಯಾವಾಗಲೂ ಹಿಂಗೇನೆ ಇವಕ್ಕ ಎಲ್ಲದರಲ್ಲೂ ಅಧಿಕಾರ ಚಲಾಯಿಸ್ತಾ ಐತೆ ಅದಕ್ಕೆ ನಮಗೆ ಬೇಜಾರು ನೋಡಿ ಈ ರೀತಿ ಮಾಡ್ತಾ ಇದ್ದಾರಲ್ಲ ಅಂತೇಳಿ ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು